ಸರ್ ಈ ಕಡೆ ಸರ್ ಸ್ವಲ್ಪ ಒಳಗೆ ಶ್ರೀರಾಮ್ ಮೇಡಮ್ 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 ಥ್ಯಾಂಕ್ ಯು ಸರ್ ಯಾರು ತಗೊಂಡು ಹೋಗೋಣ ಅವರು 10 ವರ್ಷದಲ್ಲಿ ಮಾಡಿರುವ ಕೆಲಸ, ಅಭಿವೃದ್ಧಿ ಕೆಲಸ ಇರ್ಬೋದು, ಸಮಾಜಮುಖಿ ಕೆಲಸ ಇದೆ, ಭಾರತದ ಪಾರಂಪರ್ಯ ಸಂರಕ್ಷಣೆ ಇದೆ. ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿನೂ ಕೂಡ ನಮಗೆ ಲಾಭ ಆಗಿದೆ. ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರೋಂಥದ್ದು ಕೆಲಸ, ಆ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣರೊಡೆಯವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರು ನಮಗೆ ಈ ಬಹುಮತದಲ್ಲಿ ಗೆಲ್ಲಿಸಿದ್ದಾರೆ. ವಿಚಾರ ಯಾವುದು ಚುನಾವಣೆಯಲ್ಲಿ ಚರ್ಚೆ ಆಗ್ತದೆ, ಬಟ್ ಜಾತಿ ಮೀರಿದಂಥ ದೊಡ್ಡದೊಂದು ಗೆಲುವು, ಇದೊಂದು ಮೆಸೇಜ್ ಆಗಿದೆ ನಾವು ಇಡೀ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ, ಧರ್ಮ, ಇನ್ನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡ್ದೇನೆ ಚುನಾವಣೆಯನ್ನು ನಡೆಸಿದ್ವಿ. ಅದೆಲ್ಲನೂ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಜನರು ಕೂಡ ಸ್ಪಂದಿಸಿದ್ದಾರೆ. ಸರ್, ಈಗ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ, ಅದಾದ್ಮೇಲೆ ಕೆಲಸ, ಅಭಿವೃದ್ಧಿ ಅನ್ನೋ ಒಂದು ಮಾತನಾಡ್ತಾರೆ. ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಸಾಗುವಂಥದ್ದು ಅಥವಾ ಏನು ಮೆಸೇಜ್? ಅದು ನಮ್ಮ ತತ್ವ ಆಗಿದೆ. ನಾನು ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲನೂ. ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ. ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. 5 ವರ್ಷ ನಾವು ಶ್ರಮಿಸ್ತೀವಿ. ವಿರೋಧ ಪಕ್ಷಗಳಿಗೆ ಯಾವ ರೀತಿ ವಿಶ್ವಾಸ ತಗೊಂಡು ಹೋಗ್ತೀರಾ ಅಂತ? ವಿರೋಧ ಪಕ್ಷಗಳನ್ನ ಯಾವ ರೀತಿ ಇದು ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ. ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ, ಆದರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡ್ತೀವಿ. ಬಿಜೆಪಿ ಅಂದುಕೊಂಡಂತ ಒಂದು ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ದೇಶದಲ್ಲಿ. ಪರಿಸ್ಥಿತಿ ಹೇಗಿತ್ತು, ಈಗ ಮುಂದೆ ಹೇಗೆ? ಹೌದು, ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ, ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ. ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ. ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಎರಡೂ ನಿಜ. ಪ್ರಧಾನಮಂತ್ರಿ ಅವರ ಗೆಲುವು ಇದು, ನಮ್ಮ ಪಕ್ಷದ ಗೆಲುವು, JDSನ ಗೆಲುವು, ಎಲ್ಲರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು. ಆಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ. ಸ್ಪಷ್ಟವಾಗಿ ನಿಮ್ಮ ಜೊತೆ ಕೂತ್ಕೊಂಡು ಹೇಳಿ. ಸಿದ್ದರಾಮಯ್ಯ ಅಂದರೆ CM ಇರುವಂಥ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ಕೋಆರ್ಡಿನೇಷನ್ ಭಾಳ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತದೆ. ಅಂದರೆ ನಿಮ್ಮ ಶಾಸಕರು ತುಂಬ ಕಡಿಮೆ ಇದೆ. ಮುಖ್ಯಮಂತ್ರಿಗಳು ಇಲ್ಲಿ ಆಗಲೇ ಸ್ಪರ್ಧೆ ಮಾಡುವಾಗೂ ಕೂಡ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ರಿಗೂ ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಸಿಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳಿದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಇವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ, ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು, ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ನೀವಿಷ್ಟು ಇದರೊಳಗಡೆ ಇಲ್ಲಿ ಬಂದು ನಮಗೆ ಈ ಶುಭ ಹಾರೈಸಿದ್ದೀರ. ನಮ್ಮ ಪರವಾಗಿ ನಿಮ್ಮೆಲ್ರಿಗೂ ಶುಭ ಹಾರೈಕೆ. ಮತ್ತು ಮತ್ತೊಮ್ಮೆ ನಿಮ್ಮೆಲ್ರಿಗೂ, ನಮ್ಮ ವಯಸ್ಸು ಜನತೆಗೆ, ನಿಮಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಪಕ್ಷದ ಇವ್ರದ್ದು ಅಭ್ಯರ್ಥಿ ಮತ್ತು ಪಕ್ಷದ ವಿಜಯಕ್ಕೆ ಮುಂದೆ ಸರಿ ನಂತರದಲ್ಲಿ ಎರಡನೇ ಭರ್ಜರಿಗೆ ಓಪನ್ ಆಗ್ತಾ ಇದೆ. ಮೊದಲನೇ ಇನ್ನಿಂಗ್ಸಲ್ಲಿ ನಂದು ಇನ್ವಾಲ್ವ್ಮೆಂಟ್ ಇತ್ತು. ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ ಇದ್ದೀನಿ, ಯಾಕೆ ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ, ಏನಾದರೂ ಹೇಳಬೇಕಿದ್ರೆ, ಆ ಥರ ಇದ್ದರೆ ಖಂಡಿತ ನಮಗೇನು ತೋಚಿದೆಯೋ ಅದನ್ನು ಅವ್ರಿಗೆ ಹೇಳೋಕ್ಕೆ ಹಿಂದೆ ಮುಂದೆ ನಾವು ಯೋಚನೆ ಮಾಡಲ್ಲ. ನೂತನ ಸಂಸದರಿಗೆ ಏನು ಸಲಹೆಯನ್ನು ಕೊಡ್ತಾ ಇರತ್ತ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ. ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆಯ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನೂ ತಗೋಬೇಕು. ನಕಾರಾತ್ಮಕ ಬಂದರೂ ತಗೋಬೇಕು,
ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ. ಟೀಕೆ ಬರದೇ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು. ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ. ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಅವರು ನನ್ನ ಭರವಸೆ ಕೊಟ್ಟಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತಿದ್ರು, ಬಟ್ ಅವ್ರ ಆಸೆ ಈಡೇರಲಿಲ್ಲ. ಮಗನಿಗಾದ್ರೂ ಆ ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆಯಾ? ಅದು ಅವ್ರ ಸ್ಟ್ರೆಂತ್ ಮೇಲೆ. ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಅದು ಅವರ ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ ಅದನ್ನು. ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ. ಇವತ್ತಿಲ್ಲದೇ ನಾಳೆ ಬರುತ್ತೆ. ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ JDS ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು, ದೇವೇಗೌಡರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, JP ನಡ್ಡಾ ಅವರು, ಅವರೆಲ್ಲರಿಗೂ ಕೂಡ ನಾವು JDS ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು, ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಯದುವೀರವರು ತಮಗೆಲ್ಲರೂ ಕೂಡ ಗೊತ್ತಿದೆ, ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು, ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ. ಮಹಾರಾಜರಾಗಿದ್ದರು, ಹೆಂಗೆ ಬರ್ತಾರೆ, ಯಾರನ್ನು ಮಾತಾಡ್ತಾರೆ, ಏನು ಅಂತಕ್ಕಂಥದ್ದು ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ, ಬೆರೀತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೂಡ ಕೊಟ್ಟು ಬರ್ತಾರೆ, ಯಾರನ್ನು ಮಾತಾಡ್ತಾರೆ, ಏನು ಅಂತಕ್ಕಂಥದ್ದು ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ, ಬೆರೀತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಏನು ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರಗಳಲ್ಲಿ BJPಯ ಭದ್ರಕೋಟೆ ಇತ್ತು, ಸ್ವಲ್ಪ ಅದು ಕಡಿಮೆ ಆಗಿದೆ. ಆದರೂ ಕೂಡ NDA ಪಕ್ಷ ಎಲ್ಲ ಮೈತ್ರಿಕೂಟದವ್ರ ಜೊತೆ ಗೂಡಿ ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಡ್ಡದಾರಿಯನ್ನು ಹಿಡಿದು ಸರ್ಕಾರವನ್ನು ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 135 ಜನ ಶಾಸಕರನ್ನು ಗೆಲ್ಲಿಸಿದ್ರು. ಅವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಅದೆಲ್ಲವೂ ಕೂಡ ಮೆಚುರಿಟಿ ಮುಗಿದೋಗಿದೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಟೈಮ್ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಮ್ದು ಯಾವುದೇ 5 ಗ್ಯಾರಂಟಿಗಳು, ಅವ್ರು ಯಾವ 1 ಲಕ್ಷ ರೂಪಾಯಿ ಬಾಂಡು ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಬಾಂಡು 3 ತಿಂಗಳು 4 ತಿಂಗಳು 2 ಸಾವಿರ ಕೊಡದೇ ಇರ್ತಕ್ಕಂಥದ್ದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಮೈತ್ರಿ ಪಕ್ಷವನ್ನು, NDA ಪಕ್ಷವನ್ನು, JDS ಮತ್ತು ಭಾರತೀಯ ಜನತಾ ಪಕ್ಷವನ್ನು, ಅದರಲ್ಲೂ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯನ್ನು ಮಂಡ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅವ್ರ ಮುಂದೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅರಿತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ಜನತೆಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸೋಲಾಗಿದೆ ಸಿದ್ದರಾಮಯ್ಯ ಅವರು. ನಾನು ಸಿದ್ದರಾಮಯ್ಯನವ್ರ ಸೋಲು ಅಂತ ಹೇಳಕ್ಕೆ ಹೋಗಲ್ಲ, ಬೇರೊಬ್ಬರ ಮೇಲೆ ನಾನು ಹೊರ್ಸೋಕ್ಕೂ ಹೋಗಲ್ಲ. ನಮ್ಮದು ಯದುವೀರ್ ಕೃಷ್ಣದತ್ತ ಒಡೆಯರವರು ಒಳ್ಳೆಯ ಅಭ್ಯರ್ಥಿ. NDA ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ, JDS ಪಕ್ಷ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಸಾಬೀತು ಮಾಡುವ ಮೂಲಕ ನಾವು ಗೆದ್ದಿದ್ದೇವೆ. ಚಂದ್ರ ಇರೋ ಅಷ್ಟೇ ಸತ್ಯ ಸೋಲ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಸೂರ್ಯಚಂದ್ರ ಇರೋ ಅಷ್ಟೇ ಸತ್ಯ ಸೋಲ್ತಾರೆ ಅನ್ನುವಂಥ